तपःसिद्धं सर्वसिद्धं शिवप्रदं स्वयं सिद्धम् अहं वन्दे सिद्धारूढयतीश्वरम् सिद्धारूढयतीश्वरम् वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुम्. परमपूज्य प्रातस्मरणीय अद्वैत सार्वभौम चक्रवर्ती ಶಿವಾವತಾರಿ ಜಗದ್ಗುರು ಸಿದ್ಧಾರೂಢರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ತತ್ಸ್ವರೂಪರು ವೇದಾಂತವಾಗೀಶ ಗೀತೋತ್ತಮ ವೇದಾಂತ ಆಚಾರ್ಯರಾದ ಅನಂತ ಶ್ರೀ ವಿಭೂಷಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ದೀರ್ಘದಂಡೋತ್ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಕಲಬುರಗಿಯ ಪೂಜ್ಯ ಮಾತೋಶ್ರೀ ಅವರಿಗೆ ವಂದಿಸಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸಾಧಕರ ಹಿತಚಿಂತಕರಾದ ಪರಮ ಪೂಜ್ಯ ಜಡಸಿದ್ದೇಶ್ವರ ಅಪ್ಪಂಗಳವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಾದ ಎಲ್ಲ ಮಹಾತ್ಮರನ್ನು ನಮಿಸಿ ಉಪಸ್ಥಿತರಾದ ಎಲ್ಲ ಸದ್ಭಕ್ತರಿಗೆ ಶರಣಾರ್ಥಿ. ಪರಮ ಪೂಜ್ಯ ಅಪ್ಪಾಜಿಯವರ 82ನೇ ವರ್ಷದ ಜಯಂತಿ ಮಹಾಮಹೋತ್ಸವದ 3ನೇ ದಿವಸಿನ ಸಾಯಂಕಾಲಿನ ಸತ್ರ. ಇವತ್ತಿನ ವಿಷಯ ಆಗಲೇ ನಮ್ಮ ಮಾತಾಜಿಯವರು ತಿಳಿಸಿದ್ದಾರೆ. ಇವತ್ತಿನ ವಿಷಯ ಹೇಳೋಕ್ಕೂ ಸರಳ, ಕೇಳೋಕ್ಕೂ ಸರಳ, ಮಾಡೋಕ್ಕೂ ಕಠಿಣ. ವಿತರಣದೊಡನೆ ಭೋಗಿಸುವ ಅರ್ಥವದವನ್ನು ಬೇಡುವೆನ ಭವ ನಿಮ್ಮನು ಭವಭವದಳು ಮಾಡೆನಗೆ ಒಲಿದು ಸುಗುಣ ಸಂತತಿಯನ್ನು ಇಂತು. ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳಗಳು ಬರುವಂಥ ಇದು ಒಂದು ನುಡಿ ಪದ್ಯ. ಈ ಸೃಷ್ಟಿ ತಯಾರಾಗಿದ್ದೇ ಬ್ರಹ್ಮನ ತಪಸ್ಸದಿಂದ, ದಾನದಿಂದ. ಒಂದು ಗ್ರಂಥದಲ್ಲಿ ಬರ್ಕೊಂಡು ಬಂದಾರ. ಅವರು ಲೌಕಿಕವಾಗಿ ನಮ್ಮ ಉದಾಹರಣೆ ಹೇಳ್ತಾರ. ನಮಗೆ ಆಸ್ತಿಯಲ್ಲಿ ಪಾಲು ಬೇಕಾಗಿತ್ತಪ್ಪ ಅಂತಂದ್ರೆ ಏನಾಗಬೇಕು? ತಂದೆ ಆಸ್ತಿ ಬೇಕಾಗಿತ್ತಂದ್ರೆ ತಂದೆಗೆ ಅವ ಮಗ ಇರಬೇಕು, ಅಂದರೆ ಆ ಆಸ್ತಿಗೆ ಅಧಿಕಾರ ಇರ್ತದೆ. ಪರಮಾತ್ಮ ಈ ಸೃಷ್ಟಿ ಎಲ್ಲ ನಮಗೆ ದಾನ ಅಂತ ಹೇಳಿ ಕೊಟ್ಟಿದ್ದಾನೆ. ಅವನ ಸಲುವಾಗಿ ಏನೂ ಅಲ್ಲ, ನಮ್ಮ ಜೀವಿಗಳ ಸಲುವಾಗಿ ದಾನಂತೆ ಕೊಟ್ಟಿದ್ದಾನೆ. ಆ ಪರಮಾತ್ಮನ ಖರೆ ಆಸ್ತಿ ಆನಂದ. ಆ ಆನಂದ ನಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ತಂದೆ ಏನು ಮಾಡ್ಯಾನ ಅದೇ ವಹಿಸ್ಕೊಂಡು ಮಗ ಹೋಗ್ತಿತ್ತಪ್ಪ ಅಂತಂದ್ರೆ ಅದು ಆ ಆನಂದ ಪ್ರಾಪರ್ಟಿಗೆ ನಾವು ಅಧಿಕಾರ ಆಗ್ತೀವಿ. ಇದು ಏನು ಪ್ರಪಂಚದ ಎಲ್ಲ ಪರಮಾತ್ಮಂದೇ ಅದ. ದಾನ ಅಂತೀವಿ, ನಮ್ಮದಿದ್ದರೆ ದಾನ ಮಾಡ್ಬೇಕಲ್ಲ. ನಮ್ಮದಿತ್ತುಪ್ಪ ಬೇರೆಯವ್ರಿಗೆ ಕೊಟ್ವಿ ಅಂದ್ರೆ ಅದಕ್ಕೆ ದಾನ ಅನ್ಬೋದು. ಇದ್ದಿದ್ದ ಪರಮಾತ್ಮಂದೇ ಹಂಚ್ಕೊಳ್ಬೇಕಂತ ಹೇಳಿ ಅದಕ್ಕೆ ಮನುಷ್ಯನ ಸ್ವಭಾವ ಇಂಗ್ಲಿಷ್ ಒಳಗೆ ಹೇಳ್ತಾರೆ, ಮ್ಯಾನ್ ಗೆಟ್ಸ್ ಆ್ಯಂಡ್ ಫರ್ಗೆಟ್ಸ್, ಗಾಡ್ ಗಿವ್ಸ್ ಆ್ಯಂಡ್ ಫರ್ಗಿವ್. ದೇವರು ಕೊಟ್ಟು ಮರ್ತಾನಂತ, ನಾವು ತಗೊಂಡು ಮರಿತೀವಿ ಅಂತ. ಅದಕ್ಕೆ ಪರಮಾತ್ಮನಿಗೆ ಬೇಡಾಕತ್ತೀವಿ ನಾವು. ಮತ್ತು ಬೇಡು ಸ್ವಭಾವ ನೋಡ್ರಿ ಜೀವದಲ್ಲಿ ಏನಂತ ಬೇಡಾಕತ್ತೀವಿ? ಹೇ ಪರಮಾತ್ಮ, ನನಗೇನು ಕೊಟ್ಟಿಯಪ್ಪ ನೀನು, ಅದು ಜನರಿಗೆ, ಬಡವರಿಗೆ, ಯಾರಿಗೆ ಅವಶ್ಯಕದವರಿಗೆ ದಾನ ಮಾಡಿನೇ ನಾ ಭೋಗಿಸಬೇಕು. ನನ್ನ ಕಡೆ ಇದ್ದಿದ್ದಂಥ ಸಂಪತ್ತು, ಈ ಬುದ್ಧಿ ಕೊಡು ಪರಮಾತ್ಮ ಅಂತ ನಾವು ಕೈವಲ್ಯ ಪದ್ಧತಿ ಒಳಗೆ ನಿಜಗುಣ ಶಿವಗಳು ನಮ್ಮ ಪರವಾಗಿ ಬೇಡ್ಕೊಳಕತ್ತಾರೆ. ನಾವು ಹೀಗೆ ಬೇಡ್ಕೋಬೇಕಂತೇಳಿ. ಯಾಕಂದ್ರೆ ಬೇಕಾತಂದ್ರೆ ಭಾಳ ಖುಷಿ ಆಗ್ತದೆ ನಮಗೆ. ಯಾರು ಕೊಡಕತ್ತಾರ ನಮಗೆ ಕೊಡಬೇಕಂತಂದ್ರೆ ಪ್ರಶ್ನೆ ಬರ್ತೈತಿ, ಯಾಕೆ ಕೊಡಬೇಕು ಅಂತೇಳಿ. ಹಿಂದಿ ಒಳಗೆ ಭಾಳ ಚಂದ ಹೇಳ್ತಾರೆ,
पानी बाढ़े नाव में घर में बाढ़े दाम दोनों हाथों से उलिचिए यही सयानो काम. ಅಂದ್ರೆ ಇದು ಹಡಗಿರ್ತೈತಲ್ರಿ, ನದಿ ಒಳಗ ಸಮುದ್ರದ ಹಡಗಿರ್ತೈತಿ. ಆ ಹಡಗಕ್ಕೆ ಒಂದು ತೂತ ಬಿತ್ತು, ಛೇದ ಆಯಿತು, ಒಳಗೆ ನೀರು ಬರಕತ್ತು. ಅಂದ್ರೆ ಏನು ಮಾಡ್ಬೇಕ್ರಿ? ಹಡಗದೊಳಗೆ ಕುಂತವ್ರು ಎರಡೂ ಕೈಯಿಂದ ಆ ನೀರು ಹೊರಗೆ ಚೆಲ್ಲಬೇಕು. ಒಂದು ವೇಳೆ ಚೆಲ್ಲಿಲ್ಲ ಅಂತಂದ್ರೆ ನೀರು ಬೆಳೆದು 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 ಹಡಗನು ಮುಣಗ್ತೈತಿ, ಅದ್ರ ಜೋಡಿ ನಾವು ಆ ಒಳಗೆ ಕುಂತವನು ಸತ್ತು ಹೋಗ್ಕ. ಹಂಗೆ ಅದು ಹೋಲಿಸ್ಯಾರ. ಎದಕ್ಕಂದ್ರೆ ನಮ್ಮ ಮನ್ಯಾಗನೂ ರೊಕ್ಕ ಬರಾಕತ್ತು, ಸಂಪತ್ತು ಬರಾಕತ್ತು ಅಂತಂದ್ರೆ ಎರಡೂ ಕೈಲೇ ದಾನ ಮಾಡ್ರಿ ಅಂತ ಹೇಳ್ಯಾರ. ಯಾಕಂತಂದ್ರೆ ಒಂದು ವೇಳೆ ನೀವು ಹಂಗ ಸಂಗ್ರಹ ಮಾಡ್ಬೋದು ಕುಂತ್ರಿ ಅಪ್ಪ ಅಂತಂದ್ರೆ ನಮ್ಮ ಬುದ್ಧಿ ಕೆಡ್ತದ, ದುರಾಚಾರ ಚಾಲು ಆಗ್ತದ, ಮುಂದೆ ನರಕಕ್ಕೆ ಕಾರಣ ಆಗ್ತದ. ಅದಕ್ಕೆ ಯಾವಾಗಲೂ ದಾನ ಮಾಡಬೇಕು ಅಂತಂತ ಹೇಳ್ತಾರೆ. ಪರಮಾರ್ಥ ಶತಕೋಟಿ ಗ್ರಂಥ ಒಳಗೆ ಒಂದು ದೃಷ್ಟಾಂತ ಬರ್ತೈತಿ. ಏನಂದ್ರೆ, ಧರ್ಮ ಧ್ವಜ ಅಂತ ಒಬ್ಬ ರಾಜ ಇರ್ತಾನ. ದಿನಾಲೂ ಅವ ದಾನ ಮಾಡ್ತಿರ್ತಾನ. ಅವನ ನಿತ್ಯ ನಿಯಮ ದಿನಾಲೂ ದಾನ ಮಾಡಬೇಕು ಅಂಥೇಳಿ. ಒಂದು ದಿವಸ ಅವನಿಗೆ ಎಲ್ಲೇ ತೀರ್ಥ ಯಾತ್ರೆ ಹೋಗೋದಿರ್ತೈತಿ. ಮಗ ಇದ್ದಂತ ಆರ್ಯ ಧ್ವಜನಿಗೆ ಹೇಳ್ತಾನ, ದಿನಾಲೂ ದಾನ ಮಾಡು ಅಂತ ಹೇಳಿ ಹೋಗ್ತಾನ. ನಮಗೆ ಪ್ರಶ್ನೆ ಅಲ್ರಿ ಯಾವಾಗಲೂ, ಹೊಸ ಜನ್ರೇಷನ್ ದಾನ ಯಾಕೆ ಮಾಡಬೇಕು, ಎಲ್ಲಿದಾನ ದೇವರು, ಹೆಂಗೆ ಅಧ್ಯಾತ್ಮ ಒಳಗೆ ನಮಗೆ ವಿಶ್ವಾಸ ಇಲ್ಲ. ಅವನು ಆರ್ಯ ಧ್ವಜ ಹಾಗೆ ಇದ್ದ, ದಾನ ಯಾಕೆ ಮಾಡಬೇಕು ಮಡಗಿನ ಅಂಥೇಳಿ 15-20 ದಿವಸ ಗಟ್ಟಲೆ ಒಟ್ಟ ದಾನ ಮಾಡಲಿಲ್ಲ, ಹಂಗ ಕುಂತಿದ್ದ. ಯಾವಾಗ ಅವರ ತಂದೆ ಧರ್ಮ ಧ್ವಜ ಬಂದ, ಅವಾಗ ಕೇಳಿದ, ಯಾಕಪ್ಪ ನೀ ಯಾಕೆ ದಾನ ಮಾಡಿಲ್ಲ ಅಂತಂದಾಗ, ಯಾಕೆ ಮಾಡಬೇಕು ಅಂತ ಕೇಳ್ದವ ಮಗ. ನಾವು ಅದಕ್ಕೆ ತಂದೆ ಸಿಟ್ಟಿಗೆ ಬಂದು ಈ ಉತ್ತರ ಹುಡುಕ ಹೋಗು ಅಂತ ಹೇಳಿ ಕಳಿಸಿದ್ರಂತ. ಅವ ದಾನ ಯಾಕೆ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಏನಾಗ್ತದ, ಈ ಪ್ರಶ್ನೆ ಹುಡುಕೋತ ಹೊಂಟಿದ್ದಂತ. ಹೋಗುವಾಗ ಇನ್ನೊಂದು ರಾಜ್ಯದಾಗ ಹೋದ. ಅಲ್ಲಿ ರಾಜಾಗ ಕೇಳಿದಂತ, ಇದು ಉತ್ತರ ನಿಮ್ಗೆ ಗೊತ್ತೈತೇನ್ರಿ ಅಂತ ಹೇಳಿ. ಅವ ಮೊದಲೇ ದುಃಖಿ ರಾಜ ಇದ್ದ. ಅವ ಅಂದ, ನನಗರ ಗೊತ್ತಿಲ್ಲ, ಆದ್ರೆ ನಂದೊಂದು ಪ್ರಶ್ನೆ ಐತಿ. ನೀ ಯಾರಿಗೇನು ಕೇಳ್ತಿದ್ದು ಪ್ರಶ್ನೆ ಉತ್ತರ ಕೊಡ್ತಾರ, ಅವ್ರಿಗೆ ನಂದೊಂದು ಪ್ರಶ್ನೆ ಕೇಳು. ನನಗೆ ನನ್ನ ಹೆಂಡತಿ ರಾಣಿ ಗರ್ಭವತಿ ಆಗ್ತಾಳ, ಆದ್ರೆ ಮಗು ಉಳಿಯಂಗಿಲ್ಲ, ತೀರಿ ಹೋಗ್ತದೆ. ಇದಕ್ಕೆ ಕಾರಣ ಏನಿರಬೇಕು, ಏನು ತಪ್ಪಾಕತೈತಿ ನಂದು, ಕೇಳ್ಬಾ ಅಂತ. ಅವ ಮುಂದೆ ಹೋಗುವಾಗ ಅಡವಿಯಲ್ಲಿ ಒಂದು ಗುಡಿಸಲ್ನ್ಯಾಗ ಒಬ್ಬ ಮುದುಕಿ ವಯಸ್ಸಾದವರು ಇರ್ತಾರಂತ. ರಾತ್ರಿ ಆಗಿರ್ತೈತಿ. ಇವ ರಾಜ್ಕುಮಾರ ಆರ್ಯಧ್ವಜ ಹೋಗಿ ಅಲ್ಲಿ ಅವ್ರ ಮನೆಯಲ್ಲಿ ಗುಡಿಸಿನಲ್ಲಿ ಆಶ್ರಯ ತಗೋತಾನೆ. ಆಶ್ರಯ ತಗೊಂಡು ಗೊತ್ತಿದ್ದೈತ್ರಿ, ಮನ್ಯಾಗ ಹೆಣ್ಮಕ್ಳು ಗಂಡುಮಕ್ಕಳು ಸ್ವಭಾವ ಬೇರೆ ಬೇರೆ ಇರ್ತಾವ. ಗಂಡುಮಕ್ಕಳು ದಾನ ಕೊಡಾಕ ಮುಂದೆ ಹೊಂಟ್ರಂದ್ರೆ ಹೆಣ್ಮಕ್ಳು ತಡೀತಾರೆ. ಸರ್ವಜ್ಞರು ಎಲ್ಲೇ ಹೇಳ್ಯಾರ, ಏನ್ರಿ, ದಾನ ಮಾಡುವನಿಗೆ ಅಡ್ಡ ಬಂದವನೇ ಬೈದರ್ರಿ. ಅವರು ದಾನ ಮಾಡುವಾಗ ಅಡ್ಡ ಬರಬಾರದಂತರಿ. 10 ರೂಪಾಯಿ ಕೊಡುವಾಗ ಅಷ್ಟೇ ಕೊಡ್ತೀವಿ, ಇನ್ನಕ್ಕೆ 5 ಕೊಟ್ಟರು ನಡೆಯಂಗಿಲ್ಲನು ಅಂತ ಹೇಳಿ. ಆಗಿ ಹೆಣ್ಮಗಳು ವಯಸ್ಕರಾದಕ್ಕೆ ಗಂಡಿಗೆ ತನಗ 2 ರೊಟ್ಟಿ ಮಾಡಿದ್ದಂತ. ಬರೀ 4 ರೊಟ್ಟಿ ಇದ್ರು ಮನೆ. ಇವಾರ ಬಂದಾನ ಸಂಜೆ ರಾಜ್ಕುಮಾರ್, ಏನ್ ಮಾಡ್ಬೇಕು ಈಗ? ಅವ ಗಂಡ ಅನ್ನಂತ 2 ರೊಟ್ಟಿ ಅದಾವು, ಅವ ರಾಜ್ಕುಮಾರ್ ಒಂದು ಕೊಡು. ಯಾಕೆಂದಂತ ನಂದು ಕೊಡಂಗಿಲ್ಲ, ನಿಮ್ ಕೊಡದಿದ್ರು ಕೊಟ್ಟು. ಅವ ರಾಜ ಬಡುವ ಏನ್ ಮಾಡ್ತಾನ, ತಾವೊಂದು ರೊಟ್ಟಿ ಉಂಟಾನ ತನ್ನ ಪಾಲಿಂದು, 1 ರೊಟ್ಟಿ ಆ ರಾಜ್ಕುಮಾರಿಗೆ ದಾನ ಮಾಡ್ತಾನೆ. ದಾನ ಮಾಡಿದ ನಂತರ ಏನೋ ಆಕಸ್ಮಿಕವಾಗಿ ಅಲ್ಲಿ ಹಾವು ಬಂದ ಆ ಮುದುಕನಿಗೆ ಕಚ್ಚಿ ಆ ಮುದುಕ ಸತ್ತು ಬಿಡ್ತಾನಲ್ಲೇ. ಗಂಡ ಸತ್ತ ಅಂತ ಹೇಳಿ ಉಳ್ಕೋತ ಬರುವಾಗ ಆ ಮುದುಕಿನೂ ಬಿದ್ದು ಅಲ್ಲೇ ಸಾಯ್ತೈತಂತ. ಶಿವಾಯ ನಮೋ. ಕಥೆಯಲ್ಲಿ ಆ ಹೆಣ್ಮಗಳು ಆ ಗಂಡ್ಮಗ ಇಬ್ಬರು ತೀರಿ ಹೋದಾಗ ಆ ರಾತ್ರಿ ಮುಂಚೆ ಅವ ಹೇಳಿರ್ತಾನಂತೆ, ಏನಂದ್ರೆ ನಿನ್ನ ಪ್ರಶ್ನೆ ಉತ್ತರ ವಿಕ್ರಮಾದಿತ್ಯ ರಾಜ ಕೊಡ್ತಾನೆ, ಹೋಗು ಅಂತ ಹೇಳ್ತಾನೆ. ಈ ಆರ್ಯಧ್ವಜ ಮುಂದೆ ಹುಡ್ಕೋತ ಹೋಗಿ ವಿಕ್ರಮಾದಿತ್ಯ ರಾಜನನ್ನು ಭೇಟಿಯಾದಾಗ
ತನ್ನ ಪ್ರಶ್ನೆ ಕೇಳ್ತಾನ, ಏನಂದ್ರೆ ದಾನ ಯಾಕೆ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಅಂದಾಗ ವಿಕ್ರಮಾದಿತ್ಯ ರಾಜ ಉತ್ತರ ಹೇಳಂಗಿಲ್ಲ. ಅವ ಏನಂತಾನ, ನಿನಗೊಬ್ಬ ರಾಜ ಇನ್ನೊಂದು ಪ್ರಶ್ನೆ ಕೇಳಿದ್ದಲ್ಲ, ಏನಂದ್ರೆ ಮಕ್ಕಳು ಯಾಕೆ ಬದುಕಲ್ಲಾಗ್ಯಾವು ಅಂತ ಕೇಳು ಅಂತಂದಿದ್ರು. ಅದಕ್ಕೆ ಅವನಿಗೆ ಹೋಗಿ ಹೇಳು, ಶ್ರಮದಾನ ಮಾಡು. ಶ್ರಮದಾನ ಮಾಡಿದ್ರಂದ್ರೆ ಅವ್ರ ಮಕ್ಕಳು ಬದುಕುತ್ತಾವು ಅಂತ ಹೇಳು ಅಂತಂದಾಗ ಆರ್ಯಧ್ವಜ ಹೊಕ್ಕನ ಆ ರಾಜನ ಭೇಟಿಯಾಗಿ ಹೇಳ್ತಾನೆ, ಶ್ರಮದಾನ ಮಾಡು ಅಂತೇಳಿ. ಆ ರಾಜ ಎಲ್ಲ ಸಮಾಜ ಕಾರ್ಯಗಳನ್ನು, ದವಾಖಾನೆ, ಗುಡಿ, ಧರ್ಮಶಾಲೆಗಳನ್ನು ಕಟ್ಟುತ್ತಾನ. ಒಂದೇ ವರ್ಷದಲ್ಲಿ ಅವನಿಗೆ ಮಗ ಹುಟ್ಟತಾನ. ಆ ಮಗ 2 ವರ್ಷ ಆದ ನಂತರ ಯಾವಾಗ ಮಾತಾಡೋಕೆ ಶುರು ಮಾಡ್ತಾನ, ಆ ಮಗ ಹೇಳಿದ್ದ ಮಾತು ಯಾರು? ಆ ಮಗ ಹೇಳಿದ್ದ ಮಾತು ಆರ್ಯಧ್ವಜನ ಪ್ರಶ್ನೆನ ಉತ್ತರ ಏನಂದ್ರೆ, ದಾನ ಯಾಕೆ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಏನಾಗ್ತದೆ. ಆ 2 ವರ್ಷದ ಹುಡುಗ ಹೇಳ್ತದಂತ, ಏನಂದ್ರೆ ಹಿಂದಿನ ಜನ್ಮದಲ್ಲಿ ನಾನು ಆ ಮುದುಕ ಆಗಿದ್ದೆ. ನಾ ಒಂದು ರೊಟ್ಟಿ ಆ ರಾಜಕುಮಾರನ್ನ ದಾನ ಮಾಡಿದ್ದಕ್ಕೆ ಈಗ ನಾ ರಾಜಕುಮಾರ ಆಗೀನಿ, ರಾಜಕುಮಾರ ಆಗಿ ಹುಟ್ಟಿ ಬಂದೀನಿ. ಆಮೇಲೆ ನನ್ನ ಹೆಂಡತಿ ದಾನ ಮಾಡ್ಲಾರ್ದಕ್ಕೆ ಮಗ್ಗಲು ಒಂದು ಹೊಲಸ ಪ್ರಾಣಿ ಐತಿ, ಆ ಪ್ರಾಣಿ ಒಳಗೆ ಹುಟ್ಟಿ ಬಂದಾಳ ಅಂತ ಹೇಳ್ತಾನಂತ ಆ ಹುಡುಗ. ಅದಕ್ಕೆ ದಾನ ಮಾಡಿದ್ರೆ ಸದ್ಗತಿ ಆಗ್ತದ, ಉನ್ನತಿ ಆಗ್ತದ, ದಾನ ಮಾಡಲಿಲ್ಲ ಅಂದ್ರೆ ಅಧೋಗತಿ ಆಗ್ತದ ಅಂತ ಇವತ್ತಿನ ವಿಷಯ. ವಿತರಣದೊಡನೆ ಭೋಗಿಸುವ ಅರ್ಥದವನು ಬೇಡುವೆನ ಭವ ನಿಮ್ಮನು ಭವಭವದಳು ಮಾಡಿ ನನಗೆ ಒಲಿದು ಸುಗುಣ ಸಂತತಿಯನ್ನು ಎಂದು. ಅದಕ್ಕೆ ನಮಗೆ ಸದ್ಗುರು ಸಿದ್ಧಾರೂಢರು ಅಪ್ಪವರು ಶ್ರಮದಾನ, ಸಂಪತ್ತಿ ದಾನ, ಸಮಯದಾನ, ಯಾವುದರೇ ಒಂದು ದಾನದಲ್ಲಿ ತೊಡಗಿ ನಮ್ಮ ಜೀವನ ಕಲ್ಯಾಣ ಮಾಡ್ಕೊಳ್ಳುವಂಗ ಬುದ್ಧಿ ಕೊಡಲಿ ಅಂತ ಹೇಳಿ ನನ್ನ ತದನುಡಿಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ಹರಿಯುವಂಥದ್ದು.